ನಮಸ್ಕಾರ. ಕಣ್ಣೂರಿನ ಕಮಲಾಪುರ, ಕಲಬುರಗಿಯ ಶ್ರೀನಿವಾಸ್ ಕಣ್ಣೂರುಕರ್ ಅವರನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. 30 ವರ್ಷಗಳಿಗೂ ಹೆಚ್ಚು ಕಾಲ ಸಮರ್ಪಿತ ಸಾವಯವ ಕೃಷಿಕರಾಗಿರುವ ಅವರು ಉತ್ತಮ ಗುಣಮಟ್ಟದ ದ್ರಾಕ್ಷಿ, ಸಿಹಿ ಮೆಕ್ಕೆಜೋಳ ಮತ್ತು ಪೌಷ್ಟಿಕ ಆಹಾರವನ್ನು ಬೆಳೆಯುವ ಉತ್ಸಾಹಕ್ಕೆ ಹೆಸರುವಾಸಿಯಾಗಿದ್ದಾರೆ. ಅದೇ ಸಮಯದಲ್ಲಿ ಮುಂದಿನ ಪೀಳಿಗೆಗೆ ಮಣ್ಣಿನ ಆರೋಗ್ಯವನ್ನು ಕಾಪಾಡುತ್ತಾರೆ. ಜುಲೈ 2023ರಲ್ಲಿ ಅವರು ಬುದ್ಧಿವಂತ ನಿರ್ಧಾರ ಮತ್ತು ಚಿಂತನಶೀಲ ಆಯ್ಕೆ ಮಾಡಿದರು. ಸೋಯಾಬೀನ್ ಮತ್ತು ತೊಗರಿ ಕೃಷಿಗಾಗಿ ಕುಬಾ ಉತ್ಪನ್ನಗಳನ್ನು ಅಳವಡಿಸಿಕೊಳ್ಳುವುದು. ಫಲಿತಾಂಶಗಳು: ಉತ್ತಮ ಗುಣಮಟ್ಟದ ಬೆಳೆವಾಗಿದೆ. ರೂಪಾಂತರವನ್ನು ನೋಡಿದ ಶ್ರೀನಿವಾಸ್ ಜಿ ಗೋಧಿ, ಜೋಳ, ಸೋಯಾ, ವಿವಿಧ ರೀತಿಯ ಹಣ್ಣುಗಳನ್ನು ನೀಡುವ ಬೆಳೆಗಳಿಗೆ ಮತ್ತು ಈಗ 8 ಅಡಿ ಸಾಲು ಅಂತರದೊಂದಿಗೆ ಕಬ್ಬಿಗೆ ಕುಬಾವನ್ನು ಬಳಸುವುದನ್ನು ಮುಂದುವರೆಸಿದರು ಮತ್ತು ಎಕರೆಗೆ 80 ಟನ್ಗಳಿಗಿಂತ ಹೆಚ್ಚು ಬಂಪರ್ ಸುಗ್ಗಿಯನ್ನು ನಿರೀಕ್ಷಿಸುತ್ತಿದ್ದಾರೆ. ಅವರ ಸ್ಥಿರ ಫಲಿತಾಂಶಗಳು ಮತ್ತು ಅವರ ಸ್ಪಷ್ಟ ದೃಷ್ಟಿಕೋನವು ಈ ಪ್ರದೇಶದ ಅನೇಕರಿಗೆ ಸ್ಫೂರ್ತಿ ನೀಡುತ್ತಿದೆ. ಜುಲೈ 2023ರಲ್ಲಿ ಹಂಚಿಕೊಂಡ ವಿಡಿಯೋಗಳಿಂದ ಇಲ್ಲಿಯವರೆಗೆ ಶ್ರೀನಿವಾಸ್ ಜಿ ಅವರ ಪ್ರಯಾಣವು ಪುರಾವೆಯಾಗಿ ನಿಂತಿದೆ. ಪ್ರಾಚೀನ ಸಂಪ್ರದಾಯವು ಬುದ್ಧಿವಂತ ಮತ್ತು ನಾವೀನ್ಯತೆಯನ್ನು ಪೂರೈಸಿದಾಗ ಕೃಷಿ ಅಭಿವೃದ್ಧಿ ಹೊಂದುತ್ತದೆ. ಸಮೀಪದ ರೈತರನ್ನು ಅವರ ಭೇಟಿಗೆ ಆಹ್ವಾನಿಸಲಾಗಿದೆ. ಕೃಷಿ ಯಶಸ್ಸನ್ನು ನೇರವಾಗಿ ನೋಡಿ ಮತ್ತು ಅವರೊಂದಿಗೆ ನೇರವಾಗಿ ಸಂಪರ್ಕ ಸಾಧಿಸಿ. ರೈತ ಬಾಳೆ ಬೆಳಗಲಿ, ನಾಡು ಬೆಳಗಲಿ. ಧನ್ಯವಾದಗಳು. 18 ಟೈಮ್ ಅದ ಏನೋ ಈಗ ಹೆಂಗ ಅನಿಸ್ಲತ್ತ? ಅಡಿ ಮೆತ್ತಗ ಅನಸ್ತದ, ಮೆತ್ತಗ ಅನಿಸ್ತದ. ನೀರ್ ಹೆಂಗ್ ಹಿಂಗ್ತದ್ರಿ? ನೀರ ಚಂದ ಜೋಗದಿರೋದಲ್ಲ ರೀ, ತಂಪ್ ಹಿಡಿತದ್ರಿ. ತಂಪ್ ಹಿಡಿತದ. ನೀರ್ ಹೆಚ್ಚಿಗೆ ಹತ್ತಲತ್ತದ, ಕಮ್ ಹತ್ಲತ್ತದ? ಕಮ್ ಹತ್ತದ್ರಿ. ಏಟ್ ಕಮ್ ಹತ್ಲತ್ತದ? ಕಮ್ ಅಂದ್ರ ಈಗ ಮತ್ತ ಒಂದು ಅರ್ಧ ಗಂಟಕ್ ಒಂದ್ ಸಲ ಹತ್ತಪ್ಪ ಅಂದ್ರ 15 ಮಿನಿಟ 20 ಮಿನಿಟ ಹಿಂಗ ನೀರ್ ಕಮ್ ಹತ್ಲತ್ತದ. ಏರಿ ಹುಳುಗಳು ಉಳ್ದ ಎಲ್ಲ ಇದಾವ್ರಿ, ಚಂದ ಜಾಸ್ತಿ ಆಗ್ಯಾವ. ಈ ಹೆಂಗ್ ಕಬ್ಬ ಹೆಂಗ್ ಅನಿಸ್ತದ್ರಿ? ಕಬ್ಬು ಚಂದ ಮೋಟಾರ್ ಅನ್ಸ್ತದ್ರ ಅದಲ್ಲ, ಮೋಟಾರ್ ಕಬ್ಬು, ಮೋಟಾ ಕಬ್ಬದ. ಏನ್ ರೋಗ ಏನಾರ ಅದ? ರೋಗದ ಏನ್ ಬಿದ್ದಿಲ್ರಿ, ಏನ್ ಒಟ್ಟು ಏನೂ ಇಲ್ಲ. ಈ ಶ್ರೀನಿವಾಸ್ ನಮಸ್ಕಾರ ರೀ. ನಮಸ್ಕಾರ. ರಾಜೇಂದ್ರ ಕುಬಾರಿ, ಇದು ನಿಮ್ ಹೊಲ ಕಣ್ಣೂರ್ ಅಲ್ರಪ್ಪ? ಹೌದ್ರಿ. ಕಣ್ಣೂರ. ಸೊ ಇದು ಎಷ್ಟ್ ತಿಂಗಳ ಬೆಳೆ ಅದ್ರಿ ಶ್ರೀನಿವಾಸ್? ಇದು 7ನೇ ತಿಂಗಳ. ಸೊ ಸಾಲಿನ ಸಾಲ ಎಷ್ಟ್ ಬಿಟ್ಟಿರಿ ಅಣ್ಣಾರ? 8 ಫೀಟ್. 8 ಫೀಟ್. ಬೀಜ್ಲಿನ್ ಬೀಜ್ ಎಷ್ಟ್ ಅದ್ರಿ? 1.5 ಫೀಟ್. 1.5 ಫೀಟ್ ಅಂದ್ರ ಆಚೆ. ಈಗ ಮರಿ ಸಂಖ್ಯೆ ಎಷ್ಟ್ ಬಿಟ್ಟಿರಿ? ಮರಿ ಸಂಖ್ಯೆ 8ರಿಂದ 10 ತನ. 8 ತನ ಅಂದ್ರ ಮೋಟಾ ಮುಟ್ಟಿದಾಗ 30,000 ಲೆಕ್ಕದಾಗ ನೀವು 1 ಎಕರೆ ಕಬ್ಬಿನ ಮರಿ ಆಯ್ತು. ಕೆಲವು ಕಡೆ ಜರ ಅಡಿ ನೋಡಿ ಹೆಂಗ್ ಬಂದದ 8ರಿಂದ 10 ತನಕ. 8ರಿಂದ 10 ತನ ಅವ. ಸೊ ಈಗ 210 ದಿವಸ ಆಯ್ತು. 7 ತಿಂಗಳಂತ ನೀವು. 7 ತಿಂಗಳು 200. 8ನೇ ತಿಂಗಳ ಚಾಲು ಆಗ್ತದೆ. 8ನೇ ತಿಂಗಳು ಚಾಲು ಆಗ್ತದ. ಸ್ವಲ್ಪ ಮರಿ ಮತ್ ಜರ ಗಣಕಿ ತೋರಿಸ್ತೀರೇನ್ರಿ? ಬರ್ರಿ. ಬಾ ಮಲ್ಲಿಗ, ಮಲ್ಲಪ್ಪ ನೀನೇ ವಿಡಿಯೋ ಕೊಡ್ತೀವಿ. ಬಾ ನೀನೇ ಬಾ. ಬಟ್ ಏಸ್ ಗಣಕಿ 210 ದಿವಸ ಆಗ್ಯದ. ತೋರ್ಸಂತಾರ. ಏಸು ಜರ ಗಣಕಿ ಏಸು ಎಣಸದ? ಒಂದ್ 2 ಬಂತಿದೆ. ಯಾಕೆ ತೆಗಿತ್ ಬಿಡು. ಯಾಕೆ 15 16 ಅವ. ಮೋಟಾ ಲೆಕ್ಕದಾಗ ಮುಂದೆ ಹಂಗೆ ಹೆಚ್ಚಿಗೆ ಅವ್ರಿ. ಮುಂದೆ ಹೆಚ್ಚಿಗೆ ಅವರೇ. ಗಣಕಿಯಿಂದ ಮರಿಗೋ ಒಂದ್ ಜರ ಎಣಸ ಮಲ್ಲು. ಮರಿ ಸೈಡ್ ಸುತ್ತ ಇದ್ದೀರಿ.
14 ಮರಿ 14 ಒಂದ್ ಕೆಲವು ಕಡೆ ಕಡೆ ಅವ, 14 ಇಲ್ಲ ಹಾಕಿದೆ, ಈ ಕಡೆ ಕಡಿಮೆ. ರಕಮ್ಮವ ಅಂದ್ರೆ ಮೋಟಾ ಲೆಕ್ಕದಾಗ ನಿಮ್ ಲೆಕ್ಕದ ಪ್ರಕಾರ 8ರಿಂದ 10 ಲೆಕ್ಕ ನಿಮ್ದು 8ರಿಂದ 10 ಜರ ಕಬ್ಬಿನ ಕೈ ಹಿಡಿ ಮಲ್ಲಣ್ಣ. ಹ? ಇಲ್ಲ ಕಬ್ಬಿನ ಹಿಂದ್ ಕೈ ಹಿಡಿ ಅಂದ್ರೆ ನಮ್ ಕಬ್ಬು ಎಡ್ ದಪ್ಪ ಆಗ್ತದ ಗೊತ್ತಾಗ್ತದ. ಮಲ್ಲಣ್ಣ ಇದಕ್ಕ ಮೊದಲ್ ನೀವೇ ಈ ಹೊಲದಾಗ ಕೂಬಾ ಸಾಯಿಲ್ ಕಂಡೀಷನರ್ ಮತ್ತೇನ್ ಬೆಳೆದಿದ್ರಿ ಹೇಳ್ರಿ ನೀವು? ತೊಗರಿ ಐತ್ರಿ ಸರ್ ಮೊದಲು. ತೊಗರಿ ಹೆಂಗ್ ಬತ್ರಿ? ತೊಗರಿ ಬಿ ಗುಣ ಐತ್ರಿ ಅದು. ಏಕ್ ನಂಬರ್. ಮತ್ತ ಬೀನ್ಸ್ ತೆಗ್ದಿದ್ರಲ್ಲ, ಸೋಯಾಬೀನ್ ಏನ್ ತೆಗ್ದಿದ್ರಿ? ಈ ಸೋಯಾಬೀನ್ ಅಲ್ಲಿ ತಾಯಿನ ಪಟ್ಟಿ. ಸೋಯಾಬೀನ್ ಅದು ವಿಡಿಯೋ ಕೊಟ್ಟಿದ್ರಲ್ಲ ನೀವು ನಮ್ಗ. ಕೊಟ್ಟಿವಿ ಬರೋಬರ್ರಿ. ಈ ಹೆಂಗ್ ಕಬ್ಬ್ ಹೆಂಗ್ ಅನಿಸ್ತದ್ರಿ? ಕಬ್ಬು ಚಂದ ಮೋಟಾರ್ ಅನ್ಸುತ್ರಿ ಅದಲ್ಲ. ಮೋಟಾರ್ ಕಬ್ಬು. ಮೋಟಾ ಕಬ್ಬ ಅದ. ಏನ್ ರೋಗ ಏನಾರ ಅದ? ರೋಗ ಅದ ಏನ್ ಬಿದ್ದಿಲ್ರಿ ನಾವ್. ಏನ್ ಒಟ್ಟ ಏನೂ ಇಲ್ಲ. ಈ ನಿಮ್ಗೆ ಹೆಂಗ್ ಅನಿಸ್ತದ ಕಬ್ಬ? ನಿಮ್ ಊರಾಗ ಇಂತ ಕಬ್ಬ ಏನ್ ಸುದ್ದಿ ಒಂದ್ಸಾರ ಹೇಳ್ರಪ್ಪ ಮಲ್ಲಣ್ಣ. ಮಂದಿ ಬರ್ತಾರ ಹಂಗ, ಕೆಲವ್ರು ಬಂದ್ ಕಿಶನ್ ನೋಡ್ತಾರ, ನೋಡಿ ಕಿಶನ್ ಕಬ್ಬ್ ಚಂದ ಹೊಂಟದ, ದಮ್ಮ ಅದೆಲ್ಲ ಚಂದ ಅಂತ ಹೇಳ್ತಾರ. ನಿಮ್ಗೆ ಹೆಂಗ್ ಅನಿಸ್ತದ? ನಮ್ಗ ಚಂದ ಹೊಂಟದ್ರಿ ಅದಲ್ಲ. ಚಂದ ಹೊಂಟದ. ನಿಮ್ ಊರಾಗ ಹಿಂಗ ಬೆಳಿ ಯಾರು ಬಂದದ? ಬಂದಿಲ್ರಿ ನಾನ್ ಬಂದಿಲ್ರಿ. ಈ ನಮ್ನಿ ಈ ನಮ್ಮ ಬಂದಿಲ್ರಿ ನಾವ್ ಯಾವ್ದು. ನಿಮ್ ಮಾಲಕು ಇದು ಒಟ್ಟು ಶ್ರೀನಿವಾಸ್ ಕರ್ಣಕ್ ಒಟ್ಟು ಎಷ್ಟಿದು ಹಾಕಿರಿ? 12 ಎಕರೆ ಕಬ್ಬ. 1 ಎಕರೆಕ್ ಎಷ್ಟ್ ಚೀಲ ಕೊಟ್ಟಿರಿ ಕೂಬಾ ಸಾಯಿಲ್ ಕಂಡೀಷನರ್? 10 ಚೀಲ. ಮತ್ತ ಎರಿಹುಳ ಒಂದ್ ಚೀಲ ಕೊಟ್ಟಿರಿ? ಮಿನದ ಗೊಬ್ಬರ ಕೊಟ್ಟಿರಿ. ಅದು ಬಿಟ್ರೆ ಮತ್ತೇನ್ ಹಾಕಿರಿ? DAP ಯೂರಿಯಾ ಪಕ್ಕ? ಠೀಕ್ ಅದರಿ. ಮಲ್ಲಪ್ಪ ಏನ್ ಅನಸ್ತದ ನಿನ್ ಕಬ್ಬ್ ನೋಡಿ? ಕಬ್ಬ್ ಅದೆಲ್ಲ ಸರಿಯಾಗಿ ಹೊಂಟವ್ರಿ. ಪೆಂಡಿಗೆ ಚಂದ ಹೊಂಟವ್ರಿ. ಪೆಂಡಿಗೆ ಚಂದ ಹೊಂಟದ. ಮತ್ತ ಏನ್ ಹೇಳ್ತಿ ಬ್ಯಾರೆ ರೈತರಿಗೆ ಕಬ್ಬ್ ಬೆಳೆಯವ್ರಿಗೆ? ನೀ ಎಷ್ಟ್ ವರ್ಷದಿಂದ ಹೊಲ ಮಾಡ್ತಿ ಮಲ್ಲಣ್ಣ? ಒಂದು 8-10 ವರ್ಷ ಆಯ್ತು. 10 ವರ್ಷ ಆಯ್ತು. ನೀ ಹೆಂಗ್ ಅನಸ್ತದ ಇದು ಗೊಬ್ಬರ ನಿನಗ? ಇಲ್ಲ ಗೊಬ್ಬರ ಸರಿಯಾಗದ. ನಿನ್ ಮನ್ಸಿಗೆ ಏನ್ ಬರ್ತದ ಅದು ಹೇಳ ನಂಗ್ ನೀ. ಇಲ್ಲ ಮನ್ಸಿಗೆ ಅಲಿಕೇನು ಗೊಬ್ಬರ ಅದೆಲ್ಲ ಸರಿಯಾಗದರಿ. ಕಬ್ಬುಗಳು ಚಂದ ಹೊಂಟದ. ಚಂದ ಹೊಂಟದ. ರೋಗ ಏನ್ರಿ ಅವನ್ ಯಾವ್ರೆ? ಏನಿಲ್ರಿ ಸರ್. ಚಿಕ್ಕಿ ಬರೋದು ಕದು ಬರೋದು ಏನಿರಲ್ಲ? ಅವು ಏನಿಲ್ರಿ. ಏನು ಇಲ್ಲ. ಬ್ಯಾರೆ ರೈತರಿಗೆ ಏನ್ ಹೇಳ್ತಿ ನೀ ಕೂಬಾ ಸಾಯಿಲ್ ಕಂಡೀಷನರ್ ಹತ್ತಕ್ ಮಲ್ಲಣ್ಣ? ಇಲ್ಲ ಗೊಬ್ಬರ ಸರಿಯಾಗಿದ್ರಿ ಸರ್. ಸರಿಯಾಗದ. ಉಪಯೋಗಿಸ್ಬೇಕು ಬೇಡ? ಉಪಯೋಗಿಸ್ಬೇಕ್ರಿ ಸರ್. ಅದಕ್ಕೆ ಉಪಯೋಗಿಸ್ಬೇಕು. ಈಗ ಮತ್ತೇನ್ ಬೆಳಿ ಮಾಡ್ಲತ್ತೀರಿ ಇದು ಬಿಟ್ಟು ಈಗ ಮುಂದ? ಇದು 3 ವರ್ಷ ಆದ್ಮೇಲೆ ಮತ್ತೊಂದು ಏನಾರ ಮಾಡ್ಬೇಕ್ರಿ. ಅಲ್ಲ ಇದು ಕಬ್ಬಿಂದ ಆಯ್ತು. ಬೇರೆ ಹೊಲದಾಗ ನಿಮ್ ಮಾಲಕರ ಹೊಲ ಗೋಧಿ ಅದ, ಜೋಳ ಅದ. ಈಗ ಎಲ್ಲಿ ಮುಂದದೇನ್ರಿ ಹೊಲ? ಹೋಗಮ್ಮ. ಏನ್ ಹೇಳ್ತೀರಿ ನೀವು? ಇಲ್ಲ ಸರಿಯಾಗದ್ರಿ ಗೊಬ್ಬರ ಸರಿಯಾಗದ್ರಿ ಸರ್. ಸರಿಯಾಗದ. ಕೆಲಸ ಮಾಡಿರಿ. ಶ್ರೀನಿವಾಸ್, ಕಬ್ಬಿನ ರೈತರಿಗೆ ನಿಮ್ದು ಏನ್ ಮೆಸೇಜ್ ಅದ? ನೀವ್ ಯಾಕಂದ್ರೆ ಹಳಿ ರೈತರು ನೀವು. ಕಬ್ಬಿನ ರೈತರಿಗೇನ ಇವತ್ ನಾಳೆ ಎಲ್ಲ ಆರ್ಗ್ಯಾನಿಕ್ ನಡದವ. ಅದಕ್ಕೆ ನಾವು ಆದಷ್ಟು ನಾವು ಆರ್ಗ್ಯಾನಿಕ್ ಹೋಗ್ಲಿಕತ್ತೀವಿ. ಯಾಕಂದ್ರೆ ಫಟ್ಲ ಗಿಟ ಒಂದು ಭೂಮಿ ಖರಾಬ್ ಆಗ್ತದ. ಎರಡನೇದತ್ತ ಮುಂದಿನ ಜನರೇಷನ್ ಏನದ ಅದು ಚಲೋ ಅನುಕೂಲ ಆಗ್ಬೇಕಂತ ಹೇಳಿ ನಾವು ಆರ್ಗ್ಯಾನಿಕ್ ಹೊಂಟಿದ್ವಿ. ಎಷ್ಟೇ ಅದು ನಾವು ಟನ್ನೇಜ್ ನಾವು ಮಾಡ್ಬೇಕಂತ ನಮ್ದು 100 ಟನ್ ತಗೋಬೇಕಂತ ಆಸೆ ಅದ. ಅದು ಎಲ್ ತನಕ ಬರ್ತಾನ ನೋಡಿ ಪ್ರಯತ್ನ ನೋಡೋದ ನಮ್ದು. ಅದು ಎಲ್ ತನಕ ಬರ್ತಾನ ಗೊತ್ತಿಲ್ಲ. ಬಟ್ ಮುಂದಿನ ಜನರೇಷನ್ ಏನದ ಒಂದ್ ಚಲೋ ಬೆಳಿ, ಒಂದ್ ಚಲೋ ಆರ್ಗ್ಯಾನಿಕ್ ನಾಗ ಎಲ್ಲಾ ಮಾಡ್ಕೊಡ್ಬೇಕಂತ ನಡೆದ ಪ್ರಯತ್ನ ನಡೆದವು. ಸೊ ಬೇರೆ ರೈತರಿಗೆ ಏನ್ ಮೆಸೇಜ್ ಏನಂತೀರಿ ನೀವು? ನಿಮ್ ಮೆಸೇಜ್ ಬೇರೆ ರೈತರಿಗೆ ಏನದ ಎಲ್ಲಾ ಕಡೆಗೆ ಎಲ್ಲಾ ಕೆಮಿಕಲ್ ಫುಡ್ ಗಿಟ್ ಎಲ್ಲಾ ಬರಂದ್ ಎಲ್ಲಾ ದುನಿಯಾದ ಬಿಮಾರಿಗಳು ಎಲ್ಲಾ ಚಲೋ ಅಲಿಕತ್ತಾವ. ಎಲ್ಲಾರು ಆರ್ಗ್ಯಾನಿಕ್ ಆಗಾರ ಕಡೆ ಹೊಳದ್ರು ಮಾಡಿದ್ರು ಸ್ವಲ್ಪ ಶುರು ವಿವರಿಕೆ ಕಮ್ಮಿ ಬಂದ್ರು ಕೂಡ ಮುಂದಿನ ಜನರೇಷನ್ ಹಿತ ದೇಶದಿಂದ ಏನದ ಅದು ಆರ್ಗ್ಯಾನಿಕ್ ಮಾಡೋದ್ ಚಲೋ. ಮಲ್ಲಣ್ಣ, ಮಣ್ಣಿನಾಗ ಏನ್ ಫರಕ್ ಅನ್ಸದ್ ನಿಮಗ? ಮಣ್ಣಿನಾಗ್ರಿ ಸರ್. ಮೊದಲು ಹೆಂಗಿತ್ತು ಈ ಕೂಬಾ ಸಾಯಿಲ್ ಕಂಡೀಷನ್ ಹಾಕಿದ ಮ್ಯಾಗ ಏನ್ ಫರಕ್ ಅನ್ಸದ್? ಇದು ಮಣ್ಣು ಹಾಕಿದ್ರೆ ಸರ್ ಇದು ನೆಲ ತಂಪು ಅನಿಸ್ತದ. ತಂಪ ಅನಿಸ್ತದ. ಮತ್ತೇನ್ ಅನಿಸ್ತದ್ರಿಪ್ಪ? ಬೆಳಿ ಚಂದ ಬರ್ತಾರಲ್ಲ. ಅಲ್ಲ ಬೆಳಿದ್ರೆ ನೀವು ಪಾಪ ನೀವು ವಿಡಿಯೋ ಕೊಟ್ಟಿರಿ ಮೊದಲ್, ನೀವು ಸೋಯಾಬೀನ್ ಕೊಟ್ಟಿರಿ, ಇದ್ರದ್ ಕೊಟ್ಟಿರಿ, ತೊಗರಿದ್ ಕೊಟ್ಟಿರಿ, ಠೀಕ್ ಅದ. ನಾನ್ ನಿಮ್ಗೆ ಅದ್ರ ಕೇಳತ್ತಿಲ್ಲ. ಮಣ್ಣಿನಾಗ ನಿಮ್ಗೆ ಹೆಂಗ್ ಫರಕ್ ಅನಿಸ್ತದ? ಅಂದ್ರೆ ಹೆಂಗ ಮೊದಲ್ ಕೆಮಿಕಲ್ ಹಾಕಿದಾಗ ಗಟ್ಟಿತ್ತು ಅಂತ ಹೇಳಿದ್ರಿ ನೀವು ನಂಗ, ಬರೋಬರ. ಈಗ ಹೆಂಗ್ ಅನಿಸ್ಲತ್ತದ? ಮೆತ್ತಗ ಅನಿಸ್ತದ. ನೀರ್ ಹೆಂಗ್ ಹಿಂಗ್ತದ್ರಿ? ನೀರ ಚಂದ ಜೋಗದಿರದಲ್ಲ ರೀ, ತಂಪ್ ಹಿಡಿತದ. ತಂಪ್ ಹಿಡಿತದ. ನೀರ್ ಹೆಚ್ಚಿಗೆ ಹತ್ತಲತ್ತದ ಕಮ್ ಹತ್ಲತ್ತದ? ಕಮ್ ಹತ್ತದ್ರಿ. ಏಟ್ ಕಮ್ ಹತ್ಲತ್ತದ? ಕಮ್ ಅಂದ್ರ ಈಗ ಮತ್ತ ಒಂದು ಅರ್ಧ ಗಂಟಕ್ ಒಂದ್ ಸಲ ಹತ್ತಪ್ಪ ಅಂದ್ರ 15 ಮಿನಿಟ 20 ಮಿನಿಟ ಹಿಂಗ ನೀರ್ ಕಮ್ ಹತ್ಲತ್ತದ. ಎರಿಹುಳುಗಳು ಉಳ್ದ ಎಲ್ಲ ಇದಾವ್ರಿ ಚಂದ ಜಾಸ್ತಿ ಆಗ್ಯಾವ. ಇದು DAP ಯೂರಿಯಾ ಗೊಬ್ಬರ ಹಾಕಿದ ಎಲ್ಲ ಜರ
ಇಂತ ಜೋಳಕಾಲಿ ತೊಗರಿ ಬ್ಯಾಳಿ ಅಲ್ಲಿ ಅದಕ್ಕೂ ಜರ ಸ್ವಾದ ಬರಲ್ರಿ ಇದಕ್ಕೆ. ಸ್ವಾದ ಬರಲ್ಲ, ಹಾ. ಇದಕ್ ಸ್ವಾದ ಬರ್ತದ. ಇದಕ್ಕೆ ಸ್ವಾದ ಬರ್ತದ್ರಿ. ಹಾ ಹಾ. ಮಣ್ಣಿನಾಗ ಏನ್ ಫರಕ್ ಅನ್ಸಿದ್ರಿ ಅಪ್ಪ? ಮಣ್ಣಿನಾಗ ಏನ್ ಮಣ್ಣು ತಂಪ್ ಹೊಂಟದ್ರಿ ಅದ್ರ. ತಂಪ್ ಹೊಂಟದ. ಹಾ. ಮೆತ್ತಗಾಗ್ಯದ್ನೆಲ್ಲ ಹಾ ನಮ್ ಅಡಿ ಮೆತ್ತಗಿರ್ತದೆ. ಅಡಿಗ್ ಮೆತ್ತಗಾಗ್ಯದ. ಏನ್ ರೈತಿಗೆ ಏನ್ ಹೇಳ್ತೀರಿ ಇನ್ನೊಂದ್ ನಿಮ್ಮ ಅಣ್ಣತಮ್ಮದರಿಗೆ? ಇಲ್ಲ ಇದು ಗೊಬ್ಬರ ವಾಪರ್ಸ್ಬೇಕ್ರಿ, ಚಂದ ಗೊಬ್ಬರ ಹಾ? ಇದು ಗೊಬ್ಬರ ವಾಪರ್ಸ್ಬೇಕ್ರಿ. ಗೊಬ್ಬರ ವಾಪರ್ಸ್ಬೇಕು. ಖರ್ಚು ಹೆಂಗ ಅನಸ್ತದ್ರಿ? ಖರ್ಚುನು ಜರ ಕಮ್ಮಿ ಅನಸ್ತರಿ ಇದ್ರಿ. ಕಮ್ ಅದ, ಹಾ ರೀ. ಅರ್ಧ ಕಮ್ ಅದ ಇದು ಖರ್ಚು ಹಾ ರೀ. ರೀ. ಹಾ ರೀ. ಠೀಕ್ ಅದ ರೀ. ಮತ್ತೇನ್ ಬೆಳಿ ಮಾಡಿರಿ? ಒಂದರ ಇದ್ರಿ ಇದರಿಂದ ಕೈ ಹಿಡಿಯಪ್ಪ ರಜ ತೆಂಗಿನಿಂದ. ಹಿಂಗ್ ಸರ್ ಉದ್ದ ಮಾಡ್ರಿ. ಹಾ ಅಂದ್ರೆ ಉದ್ದ ಇಟ್ಟದಂತ ಗೊತ್ತಾಗಲ್ಲ. ಈಗ ಯಾವಾಗ ಇದು ಯಾವಾಗತ್ರಿ ಶ್ರೀನಿವಾಸ? ಇನ್ನೊಂದ್ 15 ದಿನದಾಗ ಬರ್ತಾರೆ. 15-20 ದಿನದಾಗ ಇನ್ನೊಂದ್ 2 ತೋರಿಸ್ರಿ ಇಲ್ಲಿ. ಬರ್ರಿ. ಒಳಗಿನ್ನ ಒಳಗ್ ಪೂರ ಎತ್ತ. ಮಲಣ್ಣ ಈ ಕಡೆ ಬಾ, ಈ ಕಡೆ ಬರ್ರಿ ಇಲ್ಲಿ ಒಳಗ್ ಬರ್ರಿ. ಇಲ್ಲ ಅವು ಇನ್ನ ಎತ್ತರ ಒಳಗ್ ಗೊತ್ತದ. ಇರ್ಲಿ ಸಾಕು. ಹಾ ಮಲಣ್ಣ ಜರ ಬಾಜು ನಿಂದ್ರಿ. ಬರ್ರಿ. ಹಾ ಇಲ್ಲಿ ಸುಮ್ಮನೆ ಇಲ್ಲೇ ನಿಂದ್ರಿ ಸಾಕು. ಹಾ ಶ್ರೀನಿವಾಸ್ ನಮಸ್ಕಾರ. ನಮಸ್ಕಾರ. ಏನ್ ಜೋಳ ಹಾಕಿರಿ? ಜೋಳ ಯಾವ ಅದ. ವೆರೈಟಿ ಅದ್ರಿ ಅಣ್ಣ ಇದು? ಹಾ? ಯಾವ ವೆರೈಟಿ ಅದ? ಇದು ಗೌರವನ್ ಹೊರಟಿ ಹಳಿ ನಮ್ ಹಳಿದ್ ಬಂದಿದ. ಹಾ? ಹಳಿ ನಮ್ ಮುತ್ತಾರ ಕಾಲ ಹಿಡ್ಕೊಂಡು ಬಂದಿದ್ ತಳಿ ಇದು. ಕಾಣಿಸಲ್ಲ ಯಾಕೋ. ಇದು ತಳಿ ಯಾವ್ದ್ರಿ? ಮಾಲ್ದಂಟಿ ಟೈಪ್ ನಾಗ ಬರ್ತದ ಇದು. ಜರ ಹಿಂದ್ ಕೈ ಇಡ್ರಿಪ್ಪ. ಹಾ ರೈಟ್. ಪೂರ ಹೈಟ್ ಅದ, ದಬಾಶ್ ಬಂದದ ಮಲಣ್ಣ. ಏಟದ ಒಂದ್ 6 ಫೀಟ್ ಅದ. 6 ಎಲ್ಲ 7 ಫೀಟ್ ಅದೇನ್ರಿ? 6, 7, 8. ಹೆಂಗ ಶ್ರೀನಿವಾಸ್ ಹೆಂಗ ಅನಸ್ತದ ನಿಮ್ಮ ಇವ್ರಿ? ಚಲೋ ಅದ ರೀ ಸದ್ಯಕರೆ ಚಲೋ ಅದ. ಓಕೆ. ದಾಣಿ ತುಂಬ್ಲಿಕತ್ತ ಇನ್ನ ಎಷ್ಟು ದಿವಸ ಅಂದ್ರಿ? ಇನ್ನ 15-20 ದಿವಸ ಮ್ಯಾಗ ಹೋತ. 15-20 ದಿವಸ ಹೋಗ್ತದ. ಏನ್ ಮಲ್ಲಣ್ಣ ಹೆಂಗ ಜೋಳ? ಹೆಂಗ್ ಸರಿಯಾಗಂದ್ರೆ ನಿಮ್ ಊರಾಗ ಬಾಕಿ ಮಂದಿ ಹಾಕಿರ್ಬೇಕಲ್ಲ ಜೋಳ? ಹಾಕ್ಯಾರ. ಹಿಂಗ್ ಜೋಳ ಯಾರ್ ಬಲ್ಲವ ನಿಮ್ ಹೊಲ್ದಾಗ ಮತ್ ನಿಮ್ ಊರಾಗ? ಈಟ್ ಎತ್ರ ಬಂದ್ ಏನ ಇಲ್ರಿ. ಸಣ್ಣವ್ರ ತೆನಿವು ದಮ್ದಮ್ವ್ರ ತೆನಿವ್ರಿ. ಅಚ್ಚಾ, ನಿಮ್ಗೆ ಏನ್ ಫರಕ್ ಅನ್ಸದ್ರಿ? ಇದು ಗೊಬ್ಬರದಿಂದ ಆಗ್ಯದ್ರಿ. ಗೊಬ್ಬರಲಿಂದ ಆಗ್ಯದ. ಠೀಕ್ ಅದ. ನಿಮ್ ಬೆಳಿದಾಗ ಏನ್ ಫರಕ್ ಅನ್ಸದ್? ಬೆಳಿದಾಗ ಏನ್ ಫಾಲ್ಟ್ ಆಗಿಲ್ರಿ ಅದ್ರ. ಇಲ್ಲ ಫಾಲ್ಟ್ ಅಲ್ಲ. ನಿಮ್ ಹೆಂಗ್ ನಿಮ್ ಬೆಳಿಗಿ ಬ್ಯಾರೆಯವ್ರ DAP ಯೂರಿಯಾ ಹಾಕಿದ ಬೆಳಿಗ್ಗೆ ಏನ್ ಫರಕ್ ಅನ್ಸ್ಲತ್ತದ? ಇಲ್ಲಿಲ್ರಿ, ಬೆಳಿ ಲಕ್ಷಣ ಸರಿಯಾಗದ. ಸರಿಯಾಗದ. ಬೇರೆ ಊರಾಗ ಈಟ್ ಹತ್ರ ಬಂದದೇನ್ರಿ ಜೋಳ? ಬಂದಾವ್ರಿ ಅಂದ್ರ ತೆನಿ ಸಣ್ಣ ಇರ್ತಾವ್ರಿ ಅಂದ್ರಿ. ಅಚ್ಚಾ, ಹಿಂಗ ನಿಂಬಲ್ಲಿ ಸರ್ಸಗಟ್ಟಿ ಎಲ್ಲ ದಪ್ಪ ಹಂಗಿಲ್ಲ? ಹಿಂಗಿಲ್ರಿ. ಹಿಂಗಿಲ್ರಿ. ಅಚ್ಚಾ ಠೀಕ್ ಅದ. ಏನ್ ಹೇಳ್ತೀರಿ ರೈತರಿಗೆ? ಕೂಬಾ ಸಾಯಿಲ್ ಕಂಡೀಷನ್ ಹಾಕ್ಬೇಕು ಹಾಕಬಾರ್ದು? ಹಾಕ್ಬೇಕ್ರಿ ಸರ್. ಯಾಕೆ ಹಾಕ್ಬೇಕ್ರಿ? ಗೊಬ್ಬರ ಸರಿಯಾಗದ ಏನು ಹೇಳತ್ತಿದ್ರಿ? ಬರೋತ್ತಿಗಿ ಏನ್ ಫರಕ್ ಬೀಳ್ತದ ಅಂತ ಹೇಳಿದ್ರಿ? ನನ್ ಹೇಳತ್ತಿದ್ರಲ್ಲ ಏನೋ. ಇದು DAP ಯೂರಿಯಾ ಗೊಬ್ಬರ ಹಾಕಿದೆಲ್ಲ ಜರ ಇಂತ ಜೋಳಕಾಲಿ ತೊಗರಿ ಬ್ಯಾಳಿ ಅಲ್ಲಿ ಅದಕ್ಕೂ ಜರ ಸ್ವಾದ ಬರಲ್ರಿ ಇದಕ್ಕೆ. ಸ್ವಾದ ಬರಲ್ಲ, ಇದಕ್ ಸ್ವಾದ ಬರ್ತದ. ಸ್ವಾದ ಬರ್ತರಿ. ಹಾ ಹಾ. ಮಣ್ಣಿನಾಗ ಏನ್ ಫರಕ್ ಅನ್ಸಿದ್ರಿ ಅಪ್ಪ? ಮಣ್ಣಿನಾಗ ಏನ್ ಮಣ್ಣು ತಂಪ್ ಹೊಂಟದ್ರಿ ಅದ್ರ. ತಂಪ್ ಹೊಂಟದ. ಮೆತ್ತಗಾಗ್ಯದ್ನೆಲ್ಲ ಅಡಿ ಮೆತ್ತಗಿರ್ತದೆ. ಅಡಿಗ್ ಮೆತ್ತಗಾಗ್ಯದ. ಏನ್ ರೈತಿಗೆ ಏನ್ ಹೇಳ್ತೀರಿ ಇನ್ನೊಂದ್ ನಿಮ್ಮ ಅಣ್ಣತಮ್ಮದರಿಗೆ? ಇಲ್ಲ ಇದು ಗೊಬ್ಬರ ವಾಪರ್ಸ್ಬೇಕ್ರಿ, ಚಂದ ಗೊಬ್ಬರ. ಇದು ಗೊಬ್ಬರ ವಾಪರ್ಸ್ಬೇಕ್ರಿ. ಗೊಬ್ಬರ ವಾಪರ್ಸ್ಬೇಕು. ಖರ್ಚು ಹೆಂಗ ಅನಸ್ತದ್ರಿ? ಖರ್ಚುನು ಜರ ಕಮ್ಮಿ ಅನಸ್ತರಿ. ಕಮ್ ಅದ, ಅರ್ಧ ಕಮ್ ಅದ ಇದು ಖರ್ಚು ರೀ. ಠೀಕ್ ಅದ ರೀ. ಮತ್ತೇನ್ ಬೆಳಿ ಮಾಡಿರಿ ಮಲ್ಲಣ್ಣ? ಅಲ್ಲಿ ತಳಗ ಗೋಧಿ ಅದ ರೀ. ಠೀಕ್ ಅದ ರೀ. ಹೋಗಮ್ರೆ ಹೊಲಕ್ಕ? ಬರ್ರಿಪ್ಪ. ನಮಸ್ಕಾರ. ಶ್ರೀನಿವಾಸ್ ನಮಸ್ಕಾರ ರೀ. ನಮಸ್ಕಾರ. ಬಂದೆ ಮೇಡಮ್. ಎಷ್ಟು ದಿವಸ ಅಂದದ್ರಿ ಶ್ರೀನಿವಾಸ್? ಈಗ ಇದು 2 ತಿಂಗಳು ಅದ.
2 ತಿಂಗಳ. ಇನ್ನೂ ಎಷ್ಟು ದಿವ್ಸ ರೀ ಇದಕ್ಕೆ ರಾಶಿ ಬರ್ತದೆ? ಏನೋ 1 ತಿಂಗಳ 1.5 ತಿಂಗಳ ಆವತ್ತು ತಿಂಗಳು 1.5 ತಿಂಗಳು. ಹೆಂಗೆ ಕಾಳು ಹೆಂಗೆ ತುಂಬ್ಯಾವ್ರಿ? ಚಲೋ ತುಂಬ್ಲಿಕತ್ತ ಏನ ಈಗ ತುಂಬ್ಲಿಕತ್ತ. ಓಕೆ, ಚಲೋ ಅವರೇ. ಗೊಬ್ಬರ ಯಾವ್ದು ಹಾಕಿರಿ? ಇದೇ ಕೂಬಾ ಸಾಯಿಲ್ ಕಂಡೀಷನರ್. ಕೂಬಾ ಸಾಯಿಲ್ ಕಂಡೀಷನರ್. ಮತ್ತೆ ಯಾವ ಗೊಬ್ಬರ ಹಾಕಿರಿ? ಏನಿಲ್ಲ, ಒಂದ ಇದು ಕೂಬಾ ಸಾಯಿಲ್ ಕಂಡೀಷನರ್ ಒಂದ. ಇದು ಮನೆ ಪೂರ್ತಿಯಾಗಿ ಇಟ್ಟಿದೆ ಗೋಧಿ ಅಂತ ಹೇಳಿ. ಓಕೆ, 1 ಎಕರೆ ರೆಡಿ ಅದ. ಹ್ಞೂ ರೀ. ಎಷ್ಟು ಚೀಲ ಹಾಕಿರಿ ಗೊಬ್ಬರ? ಗೊಬ್ಬರ ನೋಡ್ರಿ 4 ಪ್ಯಾಕೆಟ್. 2 ಎಕರೆಗೆ 4 ಪ್ಯಾಕೆಟ್. ಈಗ ತೆನೆ ತುಂಬ್ಲಿಕತ್ತ, ಕಾಳು ತುಂಬ್ಲಿಕತ್ತ. ಇದು ಇನ್ನ ತುಂಬೇಕಿದು. ಅಚ್ಚಾ, ಇದು ಎಷ್ಟು ದಿವ್ಸದಿಂದ ಅಂದ್ರಿ ನೀವು? ಇದು 2 ತಿಂಗಳು. 2 ತಿಂಗಳು. ಇನ್ನ ಎಷ್ಟು ತಿಂಗಳು? ಇನ್ನ 1 ತಿಂಗಳ 1.5 ತಿಂಗಳು ಹೋಗೋದು. ದಮ್ಮ ಹೋಗಲ್ಲ ಆಗ್ಲಿಕತ್ತ, ಎಂಟು ತುಂಬ್ಲಿಕತ್ತ. ದಮ್ ಆಗ್ಬೇಕಲ್ಲ, ಇನ್ನ ದಮ್ ಆಗ್ಬೇಕು. ಈಗ ಇದನ್ನೇ ಭತ್ತನೇ ಆಗದ ಈಗ. ಓಕೆ, ಇನ್ನ ಟೈಮ್ ಅದ. ನಮ್ಮೂರು ಕಣ್ಣೂರು. ಇವು 41 ದಿವ್ಸದಿಂದ ಬೆಳಿದಾರಿ ಇವರು. ಈ ನಮ್ಮನೆಲ್ಲ ಹೂವು ಬಂದವ್ರು ಸೋಯಾಬೀನ್ಕ. ಇದೇನ್ರ ಒಂದು 6 ಎಕರೆ ಅದಾರಿ ಸೋಯಾಬೀನ್ ರೀ. ಈ ಎಲ್ಲ ಈ ಥರ ಬಂದ್ರಿ, ಎತ್ತರ ಅಲ್ಲಿ ಹೂವಾಲಿ ಈ ನಮ್ಮನೆ ಬಂದವ್ರಿ ಹೊಲ ರೀ. ಇದಕ್ಕೆ ಗೊಬ್ಬರ ಅಂದ್ರೆ ಸೋಬಾ ಸೈಲ್ ಗೊಬ್ಬರ ಹಾಕಿದೇವ್ರಿ. ಈ ನಮ್ಮನೆ ಹೂವು ಅದಾವ ನೋಡ್ರಿ. ಇದಕ್ಕೆ ಹೂವರಿ, ಒಂದು ಸ್ವಲ್ಪ ಚಳ್ಳಿ ನೆನೆಯವರಿ. ಈ ನಮ್ಮನೆ ಬಂದ್ರೆ ಅಷ್ಟು ಬೆಳೀರಿ. ಗೊಬ್ಬರ 1 ನಂಬರ್ ಅವ ರೀ. ಗೊಬ್ಬರ ಭಾರಿ ಕೆಲಸ ಮಾಡ್ಯದ್ರಿ. ನೋಡ್ರಿ, ಬೆಳಿ 1 ನಮೂನೆ ಬಂದ್ರೆ ಅಷ್ಟು ರೀ. ಕರ್ನಾಟಕದ ಕಲಬುರಗಿಯ ಕಣ್ಣೂರಿನ ಸಾವಯವ ಕೃಷಿಕ ಶ್ರೀ ಶ್ರೀನಿವಾಸ್ ಕಣ್ಣೂರಕರ್ ಅವರನ್ನು ಭೇಟಿ ಮಾಡಿ ಶ್ರೀ ಶ್ರೀನಿವಾಸ್ ಅವರು 4 ಎಕರೆ ಪ್ರದೇಶದಲ್ಲಿ ಸೋಯಾಬೀನ್ ಬಿತ್ತನೆ ಮಾಡಿದ್ದಾರೆ. ಜುಲೈ 24 ಬಿತ್ತನೆ ಪೂರ್ಣಗೊಂಡಿದೆ. ಮಣ್ಣಿನ ಪೋಷಣೆಗಾಗಿ ಅವರು ಎಕರೆಗೆ 2 ಚೀಲ ಕೂಬಾ ಸೈಲ್ ಕಂಡೀಷನರ್ ಸಾವಯವ ಗೊಬ್ಬರವನ್ನು ಬಳಸಿದರು. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ. ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ. ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಾ ಸೈಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಾ ಸೈಲ್ ಕಂಡೀಷನರ್
ಯಾವುದೇ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಪಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಪಕೂಟು ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ನಮ್ಮ ಉದಾಯ ವಿಷವಲ್ಲ. ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.